ಸರ್ ಅದ್ರ ಬಗ್ಗೆ ಮಾಧ್ಯಮ ಮಿತ್ರರಿಗೆ ನಾನು ಏನೋ ಅವಶ್ಯಕತೆ ಇಲ್ಲ. ತಾಲೂಕಿನ ಜನ ಸಹ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆವತ್ತು ನಾವು ಪ್ರತಿಭಟನೆ ಮಾಡಿದಂಥ ಸ್ಥಳದಲ್ಲಿ 3 ಕಡೆ ಹಾದು ಹೋಗೋದಕ್ಕೆ ರಸ್ತೆನೂ ಸಹ ಬಿಟ್ಟಿದ್ವಿ. ಆದರೆ ಒಂದು ಮಹಿಳೆ ಬಂದು ಅದನ್ನೆಲ್ಲ ವೀಕ್ಷಣೆ ಮಾಡ್ತೀರಾ, ಈ ರಸ್ತೆ ತಡೆಯಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಬಂದು ಕೇಳಿದಾಗ ನಾವು ಎದ್ದು ಸೈಡ್ಗೆ ಹೋಗುವ ಮುಖಾಂತರ 3 ರಸ್ತೆ ಇದೆಯಮ್ಮ ಅಂತ ಪೊಲೀಸ್ ಇಲಾಖೆಯವ್ರಿಗೂ ಹೇಳಿ ಅವ್ರಿಗೆ ನಾವು ಹೋಗೋದಕ್ಕೆ ಅನುವು ಮಾಡಿಕೊಟ್ವಿ. ಆದರೆ ಇವತ್ತು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಾವು ಸ್ಟ್ರೈಕ್ ಮಾಡಿದ್ದು ಮೂರನೇ ತಾರೀಕು, ಅವ್ರು ಕೊಟ್ಟಿರ್ತಕ್ಕಂಥದ್ದು 6ನೇ ತಾರೀಕು. 3 ದಿನ ಅವರು ಕೋಮಾ ಸ್ಟೇಜಲ್ಲಿ ಏನಾದರೂ ಇದ್ರಾ? ಅಕಸ್ಮಾತ್ ನಾವು ಸ್ಟ್ರೈಕ್ ಮಾಡಿರೋದ್ರಿಂದ ಅವ್ರಿಗೇನಾದರೂ ಅಪಘಾತ ಸಂಭವಿಸಿತ್ತಾ? ಅವರು ಕೋಮಾ ಸ್ಟೇಜಲ್ಲಿ ಏನಾದರೂ ಇದ್ದು ಚೇತರಿಸ್ಕೊಂಡು ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹಾಗೂ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೆಲವು ಯಾರೋ BJP ಪರವಾಗಿ ಹಾಗೂ ಜನಸ್ನೇಹಿ ಪರವಾಗಿ ಹಾಗೂ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಪ್ರಶ್ನೆ ಯಾರು ಮಾಡ್ತಾರೆ, ಆ ಕೆಲವೊಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನೀವು ತಾವು ನೋಡಿರ್ಬೋದು 100 ಜನ ಇದ್ದರು, ಬರೀ 8 ಜನ. ಆ ವ್ಯಕ್ತಿಗೆ ನೇರವಾಗಿ ನಾನು ಇಲ್ಲೇ ಸವಾಲಾಗ್ತೀನಿ, ಯಾರ ಹೆಸರಲ್ಲಿ ಇವತ್ತು 8 ಜನ ಮೇಲೆ FIR ಹಾಕಿದ್ದಾರೆ, ಅವ್ರನ್ನ ಆ ವ್ಯಕ್ತಿ ಇಂಥ ಹೆಸರು ಅಂತ ಗುರ್ತಿಡ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೇನೆ. ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ ಅಂತ ಇದನ್ನು ಏನು ಧಮಕಿ ಹಾಗೂ ಭಯ ಬೀಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದು ನಿಮ್ಮ ಕನಸಲ್ಲೂ ತಿಳ್ಕೊಬೇಡ್ರಿ. ಹೋರಾಟಕ್ಕೆ ಬಂದರೆ ಜೈಲಿಗೆ ಹೋಗೋದಕ್ಕೂ ರೆಡಿ, ಪ್ರಾಣ ಕೊಡೋದಕ್ಕೂ ರೆಡಿ. ಇದು BJP ಕಾರ್ಯಕರ್ತರ ಭದ್ರಕೋಟೆ. ಇದು ನೀವು ಬರೀ 13 ವರ್ಷದಿಂದ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಅಂತ ನೀವೇನು ತೋರಿಸ್ತಾ ಇದ್ದೀರಾ? ಅದೇ ಮೊನ್ನೆ ಸಿದ್ದರಾಮಯ್ಯನವರು ಬಂದು ಏನು ನಮ್ಮ ಕ್ರೀಡಾಂಗಣ ಉದ್ಘಾಟನೆಗೆ ಅಂತ ಬಂದರು. ಇನ್ನೂ ಒಂದು ಚನಕೆ ಮಣ್ಣೆತ್ತಿಲ್ರೇ. ಗುದ್ಲಿ ಪೂಜೆ ಆಗಿದವಾಗಿಂದ ಸಾವಿರಾರು ಬಸ್ಸುಗಳು ಸರ್ಕಾರಿ ವಾಹನಗಳನ್ನು ಬಳಸ್ಕೊಂಡು ಆವತ್ತು ದಿನದಗಟ್ಟಲೆ ಟ್ರಾಫಿಕ್ ಜಾಮ್ ಮಾಡಿದ್ರಲ್ಲ, ಆವತ್ತು ಯಾಕೆ FIR ಹಾಕಿಲ್ಲ? ಆ ನೈತಿಕತೆ ನಿಮ್ಗಿಲ್ವಾ? ಆವತ್ತು ಹಾಕಬೇಕಾಗಿತ್ತು. ಇದೇ ಶಾಸಕರ ವಿರುದ್ಧ FIR ಮಾಡಬೇಕಾಗಿತ್ತು. ಪೊಲೀಸ್ ಇಲಾಖೆಗಿದ್ದು ಸವಾಲು ನಮ್ಮದು. ಆವತ್ತು ಒಂದೊಂದು ಜನನ ಕರ್ಕೊಬರೋದಕ್ಕೆ ಒಬ್ಬೊಬ್ರಿಗೆ 500 ರೂಪಾಯಿ ಕೊಟ್ಟು ಯಾರಪ್ಪನ ದುಡ್ಡ್ರಿ? ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದೊಂದು ಬಸ್ಗೆ 25,000 ಕಾಸು, ಒಂದೊಂದು ವ್ಯಕ್ತಿಗೆ 500 ರೂಪಾಯಿ. ಇವತ್ತೆಲ್ಲ ನಾವು ನಾವು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಪರಿಶುದ್ಧವಾದಂಥ ಆಡಳಿತ ಅಂತ ಇದ್ರಲ್ಲ, ಶಾಸಕರು ಬಂದು ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಪ್ರೆಸ್ ಮೀಟ್ ಕೊಡಲಿ. ಯಾರೆಲ್ಲ ಹೋಗಿದ್ರು ಮಹಿಳೆಯರ ಸಮೇತ ನಾವು ಬಹಿರಂಗ ಪಡಿಸ್ತೀವಿ. ಯಾವ ವ್ಯಕ್ತಿ ದುಡ್ಡು ಕೊಟ್ಟ ಅನ್ಸವ ನಾವು ಹೇಳಿಸ್ತೀವಿ, ದುಡ್ಡು ತಗೊಂಡವ್ರ ಕೈಯಲ್ಲಿ ಹೇಳಿಸ್ತೀವಿ. ಇದು ಶಾಸಕರ ಆಡಳಿತ. ಈ ಕ್ಷೇತ್ರದಲ್ಲಿ ಏನು ಸಾವಿರಾರು ಕೋಟಿನ ಇನ್ನೂ ಒಂದು ಇಟ್ಟಿಗೆ ಇಟ್ಟಿಲ್ಲ, ಒಂದು ಶನಿಕೆ ಮುನ್ನೆತ್ತಿಲ್ಲ. ಆಗಲೇ ಆ ಕಾರ್ಯಕ್ರಮಕ್ಕೆ ಏನೋ ಕೋಟಿಗಳ ಲೆಕ್ಕಲೆ ಖರ್ಚು. ಏನು ಆಡಳಿತ ಮಾಡ್ತಾ ಇದ್ದೀರಾ? ಏಕಚಕ್ರಾಧಿಪತಿ ಆಳ್ವಿಕೆನ ರಾಜಕೀಯ ಕುಗ್ಸೋದಕ್ಕೋಸ್ಕರ FIR ಮಾಡಿದಂತ ನಿಮ್ಮ ಆರೋಪನ. ಈಗ ಏನೋ ಇವ್ರು ರಾಜಕೀಯ ನಾನೇ ಮೊನ್ನೆ ಹೇಳಿದ್ದೀನಿ ಮಾತಾಡಿದಾಗ, ಇಷ್ಟು ದಿನ ನಾವು ಯಾವ ಪ್ರಶ್ನೆನೂ ಮಾಡಿರಲಿಲ್ಲ. ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಂಧಾರಿ ಧೃತರಾಷ್ಟ್ರ ರೀತಿ ನಾವು ಆಳ್ವಿಕೆ ನಡೆಸಿದ್ದೀವಿ. ಇವತ್ತು ಎಚ್ಚೆತ್ಕೊಂಡಿದ್ದೀವಿ. ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಈ ತಾಲೂಕಿನ ಪ್ರಪ್ರಥಮ ಪ್ರಜೆನ ನಾವು ಮನವರಿಕೆ ಮಾಡ್ಕೊಡ್ತಾ ಇದ್ದೀವಿ, ಬಡಿದೆಬ್ಬಿಸ್ತಾ ಇದ್ದೀವಿ. ಅದರಲ್ಲೂ ಅವ್ರಿಗೆ ಆದಷ್ಟು ಬೇಗ ಈ ಸರ್ಕಾರ ಸಚಿವ ಸ್ಥಾನ ಕೊಡಲಿ. ಆಗಲಾದರೂ ಆ ಸಚಿವ ಸ್ಥಾನ ಸಿಕ್ಕಿದ ಮೇಲೆ ಅನುದಾನ ತಂದು ಕೆಲಸ ಮಾಡ್ತಾರ ಅಂತ ಆ ದೇವ್ರಗಳಲ್ಲೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮನ್ನ ರಾಜಕೀಯ ಕುಗ್ಸೋದಕ್ಕೋಸ್ಕರ FIR ಆಗ್ತಿರುತ್ತಾನ 100% ಇದು. ಯಾರೆಲ್ಲ ಇವತ್ತು ಈ ತಾಲೂಕಿನಲ್ಲಿ ಪ್ರಶ್ನೆ ಮಾಡ್ತಾರೆ, ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಹಾಗೂ ದುರಾಡಳಿತದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅವ್ರನ್ನ ಕುಗ್ಗಿಸೋದಕ್ಕೆ ಹಾಗೂ ಅವ್ರಿಗೆ ಭಯ ಬೀಳಿಸೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಅಂತ ಹೇಳ್ತೇನೆ.